ಸಾರಿ, ಹೊಟ್ಟೆ ಹಸಿತಾ ಇದೆ, ಏನ್ ಮಾಡಿದ್ಯಾ? ಅನ್ನ ರೆಡಿ ಆಗಿದೆ, ಬೇಳೆ ಸಾರು ಬೇಳೆ ಇಟ್ಟಿದೀನಿ, ಈಗ ರೆಡಿ ಆಗತ್ತೆ. ಇವತ್ತು ಸಂಡೇ ಅಷ್ಟೇ ಮಾಡಕ್ಕಾಗಲ್ಲ ನಾನು. ಏನ ಬೇಳೆ ಸಾರ? ಮಾ ಇವತ್ ಸಂಡೇ ಏನು ಬೇರೆ ಏನಾದ್ರು ಮಾಡು ಹೋಗು. ಒಂದ್ ಕೆಲ್ಸ ಮಾಡು, ನಾನು ಮಟನ್ ತರ್ತೀನಿ, ನೀನ್ ಸಾರು ಮಾಡು ಅಷ್ಟೇ. ನನ್ ಕೈಯಲ್ಲಿ ಆಗಲ್ಲ ಕಣ, ನಾನು ಬೇಳೆ ಎಲ್ಲ ಇಟ್ಬಿಟ್ಟಿದೀನಿ ನೋಡು, ರೆಡಿ ಆಗಿದೆ. ನಾನ್ ತಿರ್ಗಾ ಏನು ಚೇಂಜ್ ಮಾಡಲ್ಲ, ಹೋಗು. ಮಾವ್ ಪ್ಲೀಸ್ ಮಾ, ಇವತ್ತು ಸಂಡೇ ಮಾವ್, ನಾನು ತರ್ತೀನಿ, ಮಾಡ್ತೀಯ ಅಷ್ಟೇ. ಇವನಿಗೆ ಬೇರೆ ಕೆಲಸ ಇಲ್ಲ, ಈಗ ಮಟನ್ ಸಾರು ಬೇಕಂತ ನನ್ಗೆ. ಈಗ ತಗೊಂಬಂದ್ ಕೊಟ್ಟವನೆ. ಬಾಣ್ಲಿಯಲ್ಲಿ ಧನಿಯಾ, ಚಕ್ಕೆ, ಲವಂಗ ಮತ್ತೆ ಗಸಗಸೆ, ಜೀರಿಗೆ ಮತ್ತೆ ಸೋಂಪು, ಎಣ್ಣೆ 1 ಸ್ಪೂನು, ಎಣ್ಣೆಲೆ ಫ್ರೈ ಆಗ್ಲಿ ಅದು. ಮೆಣಸಿನ್ಕಾಯಿ 6, 1 ಈರುಳ್ಳಿ ತಗೊಂಡಿದೀನಿ. ಫ್ರೆಂಡ್ಸ್ ಚೆನ್ನಾಗಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲಾನು. 2 ಇಂಚು ಶುಂಠಿ ಮತ್ತೆ 1 ಬೆಳ್ಳುಳ್ಳಿ, 1-1.5 ಬೆಳ್ಳುಳ್ಳಿ. ಈಗ ತೆಂಗಿನಕಾಯಿ ಹಾಕೊಂತ ಇದೀನಿ. ಅರಿಶಿನ ಪುಡಿ ಹಾಕ್ತಾ ಇದೀನಿ, ಮತ್ತೆ ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನ್, ಧನಿಯಾ ಪೌಡ್ರು 3 ಟೇಬಲ್ ಸ್ಪೂನ್. ಇದಾಯ್ತು ಫ್ರೆಂಡ್ಸ್. ಈಗ ಮಿಕ್ಸಿಗೆ ಹಾಕೊಂಡು ಇದನ್ನ ನಾನು ರುಬ್ಕೊಂಡ್ ಬರ್ತೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 1 ಈರುಳ್ಳಿ ಹಾಕೋಣ. ಈಗ ಮಟನ್ ಹಾಕ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ 2 ಆಲೂಗಡ್ಡೆ ಹಾಕೊಳ್ಳೋಣ. 7 ವಿಜಿಲ್ ಆದ್ಮೇಲೆ ತೆಗಿರಿ. ಮಟನ್ ಸಾರ್ ರೆಡಿ ಆಗಿದೆ. ಏ ಬಾರ ಇಲ್ಲಿ. ಈಗ ಅವನಿಗೆ ಊಟ ಕೊಡೋಣ ಫ್ರೆಂಡ್ಸ್. ರೆಡಿ ಆಗಿದೆ ಅನ್ನ ಮತ್ತೆ ಸಾರು. ರೆಡಿ ಆಯ್ತಾ? ಓ ರೆಡಿ ಆಯ್ತು, ತಗೋ ಕೊಡಿ. ಇದು ಮಟನ್ ಸಾರು, ಅನ್ನ. ಈಗ ತಿಂದು ಹೇಗಿದೆ ಅಂತ ಹೇಳು. ಮಟನ್ ಕರೆಕ್ಟ್ ಆಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.